ಹಲೋ ಬಂಧುಗಳೇ, ಕರ್ನಾಟಕದ ಎಲ್ಲ ಕನ್ನಡ ವೀಕ್ಷಕ ಅಭಿಮಾನಿಗಳಿಗೆ ಬಂಧುಗಳೇ, ಇವತ್ತು ನಾವು ಪ್ರಥಮ್ ಅವರು ಒಂದು ಮಾತು ಹೇಳಿದರು ನೋಡಿ. ಪ್ರಥಮ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದರ್ಶನ್ ಫ್ಯಾನ್ಸ್ ಪ್ರಥಮ್ ಮೇಲೆ ಹಲ್ಲೆಯನ್ನು ಮಾಡಿದರು. ದರ್ಶನ್ ಫ್ಯಾನ್ಸ್ ಅಂದರೆ ಅಂಧಾಭಿಮಾನಿಗಳು ಅಂತ ಹೇಳ್ತಾ ಇದ್ದಾರೆ. ಪ್ರಥಮ್ ಅವರು ಬಿಗ್ ಬಾಸ್ ಶೋದಿಂದ ಬಂದವರು ಅಂತ ಎಲ್ಲರಿಗೂ ಗೊತ್ತಿದೆ. ಬಿಗ್ ಬಾಸ್ನಲ್ಲಿ ಪ್ರಥಮ್ ಅವರ ಒಂದು ತುಂಟಾಟ, ಅದಕ್ಕಿಂತ ಮೊದಲ ಪ್ರಥಮ್ ಅವರು ಯೂಟ್ಯೂಬ್ ಚಾನಲಲ್ಲಿ ಕನ್ನಡದ ಬಗ್ಗೆ ಮಾತಾಡ್ತಿದ್ರು. ಪ್ರಥಮ್ ಒಬ್ಬ ನಾಯಕನ ನಟನಾಗಿ ಸೈಡ್ ಆ್ಯಕ್ಟರ್ ಆಗಿ ಬೆಳೆದು ಅವರು ಸುದೀಪ್ ಅವರ ಒಂದು ಗರಡಿಯಲ್ಲಿ ಬಂದರು. ಕಿರಿಕೀರ್ತಿ, ಪ್ರಥಮು ಇವರೆಲ್ಲ ಈ ಬಿಗ್ ಬಾಸ್ ಶೋದಿಂದ ಬಂದವರಲ್ಲ. ಎಲ್ಲರಿಗೂ ಗೊತ್ತಿರೋದೆ ಕನ್ನಡದ ಎಲ್ಲ ಸಮಸ್ತ ಕನ್ನಡಿಗರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಪ್ರಥಮ್ ಒಳ್ಳೆಯ ಹುಡುಗ ಪ್ರಥಮ್ ಅಂತ ಹೇಳ್ತಾ ಇರ್ತಾರಲ್ಲ, ಇವರು ಒಂದು ವೇದಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಕಲಾಭಿಮಾನಿಗಳು, ಪ್ರಥಮ್ ಒಬ್ಬ ಇಂಟೆಲಿಜೆಂಟ್, ಎಲ್ಲರೂ ಇಂಟೆಲಿಜೆಂಟ್ ಇರ್ತಾರೆ ರೀ. ಆದರೆ ಇಲ್ಲಿ ಅವರು ಕೂಡ ಪ್ರಥಮ್ಗೆ ಒಂದು ತನ್ನ ಬದುಕನ್ನು ಕಟ್ಕೋಬೇಕಂತ ಅವನು ಒಂದು ರೀತಿಯಾಗಿ ಮಾತಾಡ್ತಾ ಇದ್ದಾನೆ. ಕಲಾವಿದರು ಅಂತಂದರೆ ಯಾರು ಕೂಡ ಏನು ಅಂಧ ಅಭಿಮಾನಿಗಳಿರಲ್ಲ. ಎಲ್ಲರೂ ದರ್ಶನ್ ಅಭಿಮಾನಿಗಳು, ಅಂಧ ಅಭಿಮಾನಿಗಳಂತ ಎಲ್ಲಿದ್ದಾರೆ ಹೇಳಿ. ಇವತ್ತು ನಾವು ಶಿವರಾಜ್ ಕುಮಾರ್ನ ಎಷ್ಟು ಇಷ್ಟಪಡ್ತೇವೆ, ಅಷ್ಟೇ ದರ್ಶನ್ ಅವರನ್ನು ಕೂಡ ಅಷ್ಟೇ ಇಷ್ಟಪಡ್ತೇವೆ. ಎಲ್ಲರಿಗೆ ಪುನೀತ್ ಸರ್ ಬಗ್ಗೆ ಅಷ್ಟೇ ಗೌರವ ಇತ್ತು, ಪ್ರಥಮ್ ಅವ್ರಿಗೆ ಅಷ್ಟೇ ಗೌರವ ಇತ್ತಾ? ಪುನೀತ್ ಸರ್ ಬಗ್ಗೆ ನಾಟಕೀಯವಾಗಿ ಮಾತಾಡೋಂಥ ಯಾವ ವ್ಯಕ್ತಿಗಳು ಇಲ್ಲ. ಪುನೀತ್ ಅವ್ರ ಬಗ್ಗೆ ಸಾಕಷ್ಟು ಅಭಿಮಾನ ಇತ್ತು. ಯಾರು ಪುನೀತ್ ಸರ್ ಬಗ್ಗೆ ಅಭಿಮಾನ ಇತ್ತು, ದರ್ಶನ್ ಬಗ್ಗೆ ಕೂಡ ಅಭಿಮಾನ ಇತ್ತು. ಪುನೀತ್ ಅವರು ತಮ್ಮ ಪಿಕ್ಚರಲ್ಲಿ, ಅರಸು ಪಿಕ್ಚರಲ್ಲಿ ದರ್ಶನ್ ಮತ್ತು ಆದಿತ್ಯ ಅವರನ್ನು ಗೆಸ್ಟ್ ಆ್ಯಕ್ಟರ್ಸನ್ನಾಗಿ ತೊಗೊಂಡಿದ್ರೆ. ಇವತ್ತು ದರ್ಶನ್ ಒಬ್ಬ ಮಹಾಸ್ ಲೀಡರಾಗಿ ಬೆಳೆದ ನಂತರ ಆಪೋಸಿಷನ್ ಖಾಯಂ. ಇಲ್ಲಿ ಒಂದು ಕನ್ಸಿಡ್ರೇಷನ್ ಆಗಿಬಿಟ್ಟಿದೆ. ಇವತ್ತು ಮಧ್ಯಂತರ ಜಾಮೀನು ದರ್ಶನ್ಗೆ ಆರೋಗ್ಯದ ಮೇಲೆ ಬಂದಾಗ ಇನ್ನೂ ಕೂಡ ಅದು ಚರ್ಚೆಯಲ್ಲಿದೆ. ಇನ್ನೂ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿಲ್ಲ. ಈ ರೆಗ್ಯುಲರ್ ಬೇಲ್ ಸಿಗಲು ಇನ್ನೂ ಸಾಹಸ ಪಡಬೇಕಾಗಿದೆ. ಯಾಕಂದರೆ ಇವತ್ತು ರೇಣುಕಾರ ಸ್ವಾಮಿಯವರನ್ನು ಇಟ್ಕೊಂಡು ಇಲ್ಲಿ ಹೆಣೆದಿರ್ತಕ್ಕಂಥ, ನಾನು ಅದನ್ನು ಪ್ರಸ್ತಾಪಪಡಿಸೋದೇನೆಂದರೆ, ಇಲ್ಲಿ ದರ್ಶನ್ ತಪ್ಪು ಆರೋಪಿ ಅಂತ ಅನಿಸಿದರೆ ಇವತ್ತು ಪ್ರಸನ್ನ ಕುಮಾರ್ ಮತ್ತು ಯಾರು SP ಚಂದನ್ ಯಾವ ಸಡನ್ನಾಗಿ ಇವರು ಅಟ್ಯಾಕ್ ಮಾಡಿ ಅರೆಸ್ಟ್ ಮಾಡಿದರು ಪೊಲೀಸ್ ಇಲಾಖೆಯಲ್ಲಿ. ನಿಮಗೆ ಮೊನ್ನೆ ಒಬ್ಬರು ಕನ್ನಡದ ಹೋರಾಟಗಾರರು ಅವರು ಇಲ್ಲೇ ಒಂದು ವಿಡಿಯೋನ ಮಾಡಿದರು, ಮರಳು ದಂಧೆಯನ್ನು. ಇಂಥದಕ್ಕೆ ಸ್ಟ್ರೈಕ್ ಮಾಡಿ ನೋಡೋಣ, ಹೋಗಿ ಮರಳು ದಂಧೆಯನ್ನು ಆಫ್ ಮಾಡಿ ನೋಡೋಣ ಪೊಲೀಸರು. ಅದನ್ನು ಮಾಡಲ್ಲ. ನೀವು ಶಾಮೀಲಾಗಿ ಮರಳನ್ನು ಇಂತಿಷ್ಟು ರೇಟಿಗೆ ಅಂತ ನೀವು ಗಾಡಿಯನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಹಾಗಾದರೆ ಅಂಥ ದಂಧೆಗಳ ಸಡನ್ನಾಗಿ ಒಂದೊಂದು ವಿಚಾರವನ್ನು ತಗೊತೀರ. ಇಲ್ಲಿ ಒಳ್ಳೆಯ ಹುಡುಗ ಪ್ರಥಮ್ ಅವರು ಒಂದು ನಿಲುವನ್ನು ಹೊಂದಿದ್ದಾರೆ. ಏನಂದರೆ, ಅವರು ಆಲ್ವೇಸ್ ರಾಜ್ಕುಮಾರ್ ಫ್ಯಾಮ್ಲಿಗೆ ಇನ್ ಫೇವರ್ ಇದ್ದಾರೆ. ಅದು ಒಳ್ಳೆಯ ವಿಚಾರ. ರಾಜ್ಕುಮಾರ್ ಫ್ಯಾಮ್ಲಿ ಅಂದರೆ ಕರ್ನಾಟಕದಲ್ಲಿ ಎಲ್ಲರಿಗೂ ಏನಿದೆ ಅಭಿಮಾನ ಇದೆ. ಹಾಗಂದ ಮಾತ್ರಕ್ಕೆ ರಾಜ್ಕುಮಾರ್ ಫ್ಯಾಮ್ಲಿಗೆ ದರ್ಶನ್ ವಿರುದ್ಧ ಅದನ್ನಂತ ಹೇಗೆ ಅಂದ್ಕೊತೀರ ನೀವು? ಅವನದೇ ಒಂದು ಫ್ಯಾನ್ ಬೇಸ್ ಇದೆ. ಅಂಧ ಅಭಿಮಾನಿಗಳಂತ ಹೆಂಗಂತೀರ ಪ್ರಥಮ್ ಅವರೇ? ಇರ್ಬೋದು. ನೀವು ಮತ್ತು ದರ್ಶನ್ ಬಗ್ಗೆ ಅಂಧಾಭಿಮಾನ ಬಗ್ಗೆ ಮಾತಾಡಿದರೆ, ಇಲ್ಲಿ ದರ್ಶನನ್ನು ಇಷ್ಟಪಡ್ತಕ್ಕಂಥ ಒಂದು ವರ್ಗ ಇದೆ. ಅವನು ತಪ್ಪು ಮಾಡಿದ್ದರೆ ಶಿಕ್ಷೆ ಆಗುತ್ತೆ, ಅದು ಒಂದು ವಿಚಾರ. ಇವತ್ತು ಅವರೇ ಒಂದು ದರ್ಶನ್ ಅವ್ರ ಮಾತು ಹೇಳಿದರು. ಏನಂದರೆ, ನಾನು ಯಾಕೆ ದರ್ಶನ್ ಬಗ್ಗೆ ಡಿಫೈನ್ ಮಾಡ್ಕೊತಿದ್ದೇನೆ ಅಂತಂದರೆ, ಒಬ್ಬ ವ್ಯಕ್ತಿ ಒಳ್ಳೆಯದನ್ನು ಮಾಡಿದಾಗ ಕೂಡ ಅವನು ಕೆಟ್ಟ ಒಂದು ವಿಚಾರದಿಂದ ಅವರನ್ನು ತೆಗೆದು ಹಾಕಿಬಿಡಬಾರ್ದು. ಇವತ್ತು ಶಿವರಾಜ್ ಕುಮಾರ್ ಮಾಸ್ ಲೀಡರ್, ಕ್ಷುಲ್ಲಕವಾಗಿ ಒಂದು ತಪ್ಪನ್ನು ಮಾಡೋ ಸಂದರ್ಭದಲ್ಲಿ ಅವರನ್ನು ನಾವು ಕೈ ಬಿಡಬಾರ್ದು. ಹಿಂದುಗಡೆ ಇರಬೇಕು, ಜನ ಬೆಂಬಲ ಇದ್ದೇ ಇರಬೇಕಾಗತ್ತೆ. ಹಾಗಂದ ಮಾತ್ರಕ್ಕೆ ಅಂಧಾಭಿಮಾನಿಗಳು ಕೆಲವೊಂದು ದರ್ಶನ್ ಹೆಸರು ಹೇಳ್ಕೊಂಡು ಏನೋ ಇಲ್ಲೇ ಲೂಟಿ ಹೊಡಿತಿದ್ದಾರಲ್ಲ, ಅಂತರನ್ನು ಬಂದ್ ಮಾಡಲಿ ಪ್ರಥಮ್ ಅವರು ಹೇಳಿಕೆ ಒಂದು ಸರಿ ಅನ್ನಿಸ್ಬೋದು. ಬಟ್ ಪ್ರಥಮ್ ಏನೇ ಹೇಳಿ, ನಾನು ದರ್ಶನ್ ವಿಚಾರನ ಇಟ್ಕೊಂಡು ಪಬ್ಲಿಸಿಟಿ ಮಾಡ್ತಾರೆ ಅಂದ್ಕೊಳ್ಬೋದು ಅಂತ ನಾನು ಅಂತಿದ್ದೇನಪ್ಪ. ಹಾಗಾಗಿ ಪ್ರಥಮ್ ಅವರು ಇನ್ನೂ ಬೆಳೆಯುವ ಸಿರಿ ಮೊಳಕೆ. ನಾವು ಪ್ರಥಮ್ ಅವರು ಈಗ ಆಲ್ರೆಡಿ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿ ಬಿಗ್ ಬಾಸ್ ಶೋಗಳಲ್ಲಿ. ಬಿಗ್ ಬಾಸ್ ಶೋ ನಿಮಗೆ ಗೊತ್ತಿದೆ,
ಅದೊಂದು ಸ್ಕ್ರಿಪ್ಟೆಡ್ ಇವರೇ ಗೆಲ್ಲಬೇಕು ಇವರೇ ಮಾಡಬೇಕಂತ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಕಲಾವಿದರ ಅವರು ಒಂದು ಮಾತನ್ನು ಹೇಳಿದ್ರಲ್ಲಿ, ಕಲಾವಿದರು ನಾವು ಹಾಯ್ ಬಾಯ್ ಅಷ್ಟು ಲೆವೆಲ್ಗೆ ಇಟ್ಕೋಬೇಕಂತ. ಇಲ್ಲೇ ಕೆಲವೊಮ್ಮೆ ಜನಗಳು ಯಾವ ರೀತಿ ಇರ್ತಾರೆ ಅಂತಂದರೆ, ಪ್ರಥಮ ಅವರ ನಿಮ್ಮನ್ನೇ ಅಭಿಮಾನಿಗಳಿದ್ದಾರೆ, ನಿಮಗೆ ಪ್ರಾಣ ಕೊಡೋ ಲೆವೆಲ್ಗೆ ಇರ್ತಕ್ಕಂಥ ಅಭಿಮಾನ, ಆ ಅಂಧ ಅಭಿಮಾನ ಅಲ್ಲದೆ ಅದು ಒಂಥರ ಏನಾಗಿರ್ತೈತೆ ಅಂದರೆ ಮನುಷ್ಯನಿಗೆ ಒಂದು ಕ್ರೇಜ್ ಬರ್ತೈತಿ, ಯಶ್ ಫ್ಯಾನ್ ಬೇಸ್ ಇದೆ. ಹಾಗಾಗಲೇ ಇಲ್ಲಿ ನಾನು ಹೇಳಬೇಕಂದ್ರೆ, ನೀವು ಹಳೆ ಮೈಸೂರು ಭಾಗದಲ್ಲಿ ದರ್ಶನ್ ಒಂದು ಫ್ಯಾನ್ ಬೇಸ್ ಇದೆ. ಇವತ್ತು ದರ್ಶನ್ ಫ್ಯಾನ್ ಬೇಸ್ ಇಲ್ಲಿ ಯಾಕೆ ಇಷ್ಟು ಪ್ರಮಾಣದಲ್ಲಿ ಬೆಳೀತು ಅಂತಂದರೆ, ಸೊ ಅವರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಹಾಯದ ಗುಣ, ಅಂಬರೀಷ್ ಅವರ ಗರಡಿಯಲ್ಲಿ ಬೆಳೆದಿರೋರು, ರಾಜಕೀಯ ಅನ್ನೋದಕ್ಕಿಂತ ಅಂಬರೀಷ್ ಅವರ ಒಂದು ನಿಲುವನ್ನು ಇಟ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಹಾಗಾಗಿ ದರ್ಶನ್ಗೆ ತನ್ನದೇ ಆದಂಥ ಒಂದು ಫ್ಯಾನ್ ಬೇಸನ್ನು ನಾವಿಲ್ಲಿ ಕಾಣ್ಬೋದು. ಇವತ್ತು ನಾವು ಇಲ್ಲಿ ದರ್ಶನನ್ನು ನೋಡಿದಾಗ ನಾವು ಸಾಕಷ್ಟು ಇಲ್ಲಿ ವಿಚಾರವನ್ನು ಕಾಣ್ಬೋದಾಗುತ್ತೆ. ಇವತ್ತು ನೋಡಿ, ಪವಿತ್ರ ಗೌಡ ಎಲ್ಲಿಂದ ಬಂದಳು, ದರ್ಶನ್ ಕರಿಯರನ್ನು ಒಂದು ಕಪ್ಪು ಚುಕ್ಕಿಯಾಗಿ ನಿಂತುಬಿಟ್ಲು. ನಾವು ಪವಿತ್ರ ಗೌಡ ಮತ್ತು ಆ ವಿಚಾರವನ್ನು ಪ್ರಸ್ತಾಪಪಡಿಸೋದೇನು ಅಂತಂದರೆ, ಇವತ್ತಿನ ಕಾಲಘಟ್ಟದಲ್ಲಿ ದರ್ಶನ್ ಆರೋಪಿ ಮುಕ್ತರಾಗಿ ಬರಬೇಕು. ದರ್ಶನ್ ಫ್ಯಾನ್ಸ್ಗಳಲ್ಲಿ ಕೆಲವೊಂದಿಷ್ಟು ಅವನನ್ನು ಹೆಸರು ಹೇಳ್ಕೊಂಡು ಲೂಟಿ ಹೊಡಿತಕ್ಕಂಥ ಜನಗಳು ಕಡಿಮೆ ಆಗಬೇಕು. ಒಳ್ಳೆಯ ಫ್ಯಾನ್ಸ್ಗಳಿದ್ದಾರೆ. ಫ್ಯಾನ್ಸ್ ಹೊರಗೆ ನೋಡಿ, ಫ್ಯಾನ್ಸ್ ಅಂದು ಇದ್ದ ವ್ಯಕ್ತಿಗಳು ಯಾವತ್ತೂ ಕೆಟ್ಟದ್ದನ್ನು ಬಯಸಂಗಿಲ್ಲ. ದರ್ಶನ್ಗೆ ಇರ್ತಕ್ಕಂಥ ಒಂದು ಫ್ಯಾನ್ ಬೇಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಬೇಸ್ ಇದೆ. ಹಳೆ ಮೈಸೂರು ಭಾಗದಲ್ಲಿ ನಮಗೆ ಒಂದು ದೊಡ್ಡ ಮಟ್ಟದ ಫ್ಯಾನ್ಸನ್ನು ಹೊಂದಿರತಕ್ಕಂಥ ಏಕೈಕ ನಟ ಅಂತಂದರೆ ಅದು ದರ್ಶನ್. ಆಮೇಲೆ ಅವ್ರಿಗೆ ಯಾಕೆ ಇಷ್ಟು ಫ್ಯಾನ್ ಬೇಸ್ ಅಂದರೆ, ಅವರು ಸಾಕಷ್ಟು ನಟರನ್ನು ಬೆಳೆಸಿದರು. ಇವತ್ತು ಯಾರು ನಮ್ಮ ವಿನೋದ್ ಪ್ರಭಾಕರ್ ಆಗಿರ್ಬೋದು, ಸೃಜನ್ ಆಗಿರ್ಬೋದು, ಮತ್ತಂದರೆ ತರುಣ್ ಸುಧೀರ್ ಆಗಿರ್ಬೋದು, ಮತ್ತಂದರೆ ನೀವು ನೋಡಿ ಧನ್ವೀರ್ ಆಗಿರ್ಬೋದು. ಹಾಗೆ ಇಲ್ಲಿ ಒಂದು ಪಾತ್ರಗಳನ್ನು ಮಾಡ್ತಕ್ಕಂಥ ಅಂದ್ರೆ ವಿಲನ್ ಪಾತ್ರಗಳನ್ನು ಮಾಡ್ತಕ್ಕಂಥ ಮಕ್ಕಳನ್ನು ದರ್ಶನ್ ಬೆಳೆಸಿದರು. ನವಗ್ರಹ ಅನ್ನೋ ಪಿಕ್ಚರ್ ಮಾಡಿದ್ರು ನೋಡಿ, ನವಗ್ರಹ ರಿಲೀಸ್ ಆಗ್ತಾಯಿದೆ. ಒಂದು ಫ್ಯಾನ್ ಬೇಸ್ ಇವತ್ತು ನವಗ್ರಹ ರಿಲೀಸ್ ಎಷ್ಟು ಕ್ರೇಜ್ ಇದೆ ಅಂತಂದರೆ, ನಾವು ಹೊಳ್ಳಿ ಈ ನವಗ್ರಹ 2 ಅನ್ನೋ ಮಾಡೋ ಲೆವೆಲ್ಗೆ ಆ ಕ್ರೇಜನ್ನು ಹುಟ್ಟು ಹಾಕಿದೆ. ಅಂದ ಮಾತ್ರಕ್ಕೆ ಪ್ರಥಮ್ ಅವರ ಒಂದು ತುಂಟಾಟ ಸ್ಟೇಜ್ ಮೇಲೆ ಭಾಳ ದೊಡ್ಡದಿರ್ತೈತೆ. ಪ್ರಥಮ್ ಅವ್ರಿಗೆ ಈ ಮೆಜೆಸ್ಟಿಕ್ ಪಿಕ್ಚರ್ ಮಾಡಿದ ಯಾರು ನಿರ್ದೇಶಕರು ಅವರನ್ನು ತೊಳೆದಿದ್ದಾರೆ, ಬೈದಿದ್ದಾರೆ. ಹಾಗಂದ ಪ್ರಥಮ್ ಅವರು ಒಂದು ಇದರ ನಿಲುವಲ್ಲಿರ್ತಕ್ಕಂಥವ್ರು. ಇವರು ಆಲ್ವೇಸ್ ಶಿವಣ್ಣ ನಿಲುವಲ್ಲಿ ಮಾತಾಡ್ತಕ್ಕಂಥವ್ರು. ಎಲ್ಲ ಇಲ್ಲಿ ಇಂಡಸ್ಟ್ರಿ ಹಿಂಗಿದೆ ಬಂಧುಗಳೇ. ಹಾಗಾಗಿ ಅರ್ಥ ಮಾಡ್ಕೋಬೇಕಾ, ಇಲ್ಲಿ ಪ್ರಥಮ್ ಯಾಕೆ ಈ ರೀತಿ ಮಾತಾಡಿದರು ಅಂತಂದರೆ, ಅವ್ರಿಗೆ ಶಿವಣ್ಣ ಇನ್ ಫೇವರ್ ಆಫ್ ಶಿವಣ್ಣ. ಆಮೇಲೆ ದರ್ಶನ್ ಮೇಲೆ ಅವ್ರಿಗೆ ಕರುಣೆ ಇಲ್ಲಂತಲ್ಲ, ಈ ಅಂಧಾಭಿಮಾನಗಳನ್ನು ಮುಚ್ಚರಪ್ಪ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಂದ ಮಾತ್ರಕ್ಕೆ ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಪ್ರಥಮ್ ಅವರ ಹೇಳಿಕೆ ಏನಂದರೆ, ಈ ದರ್ಶನ್ ಹೆಸರು ಹೇಳ್ಕೊಂಡು ಗಲಾಟೆಯನ್ನು ಮಾಡಿಕೊಂಡು ದರ್ಶನ್ ತಲೆ ಮೇಲೆ ಹಾಕ್ಬಾಡ್ರಪ್ಪ ಅಂತ ಹೇಳಿದರು ಅಂತ ಒಂದು ಬೇಸಲ್ಲಿ ಹೇಳ್ತಾ ಇದ್ದೆ. ಇನ್ನೊಂದು ಬೇಸಲ್ಲೇ ಕನ್ನಡ ಇಂಡಸ್ಟ್ರಿಯನ್ನು ಉಳಿಸ್ಬೇಕಾದ್ರೆ ಈ ಅಂಧಾಭಿಮಾನಿಗಳು ಕನ್ನಡದ ಹೆಸರನ್ನು ಹೇಳ್ಕೊಂಡು ಯಾವುದ್ಯಾವುದೋ ಕೃತ್ಯಗಳನ್ನು ಮಾಡ್ತಾರೆ, ಹೇಳೋಕೆ ಬರೋಂಗಿಲ್ಲ. ಹಾಗಾಗಿ ಇಂಡಸ್ಟ್ರಿಗೆ ಕಪ್ಪು ಚುಕ್ಕೆಯನ್ನು ತರದೆ ಆಗಿ ಫ್ಯಾನ್ ಬೇಸ್ ನೋಡ್ಕೋಬೇಕು. ಇವತ್ತು ಮೊನ್ನೆ ಲಾಯರ್ ಜಗದೀಶ್ ಖಡಾಖಂಡಿತವಾಗಿ ದರ್ಶನ್ ಬಗ್ಗೆ ಸಾಕಷ್ಟು ಬೈದರು. ದರ್ಶನ್ ಫ್ಯಾನ್ಸ್ ಇಲ್ಲೇ ನೋಡಬೇಕಾಗಿರೋದು ವಿಚಾರ. ಭಾಳಷ್ಟು ಜನ ದರ್ಶನ್ ಫ್ಯಾನ್ಸ್ ಒಳ್ಳೆ ಫ್ಯಾನ್ ಬೇಸ್ ಇದೆ. ಜೈ ಡಿ ಬಾಸ್ ಅಂದರೆ ಅವರಿಗೆ ನೋಡಿ, ಪ್ರಥಮ್ ಅವರಿಗೆ ಜೈ ಡಿ ಬಾಸ್ ಅಂದ್ಬಿಟ್ರೆ ಒಂಥರ
ನೋವು ಅನಿಸುತ್ತೆ. ಯಾಕಂದರೆ ಏನಪ್ಪ ಇದು ಈ ನಮೂನಿ ಫ್ಯಾನ್ ಬೇಸಿದೆ ಅಂತ ಅವ್ರಿಗೆ ಒಂಥರ ಇರ್ತೈತೆ. ಸೊ ಒಂದು ಒಳ್ಳೆಯದನ್ನು ಬಯಸುವಂಥ ಜನ ಸೊ ಒಳಗಡೆ ಇರ್ತಕ್ಕಂಥ ಏನು ಒಂದು ಭಾವನೆಯನ್ನು ಹೇಗೆ ಹೊರಗಾಕ್ತಾರೆ ಹೇಳಿ ನೀವೇ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ದರ್ಶನ್ ಫ್ಯಾನ್ಸ್ಗೆ ನಾವೇನು ಹೇಳೋದು ಇಷ್ಟಪಡ್ತಿದ್ದೀವಿ ಅಂತಂದರೆ, ಸೊ ಪ್ರಥಮ್ನಂಥ ವ್ಯಕ್ತಿಗಳ ಬಗ್ಗೆ ದರ್ಶನ್ ತಲೆನೇ ಕೆಡಿಸ್ಕೊಳಲ್ಲ. ಇಂಥ ನೂರಾರು ಜನಗಳ ಅವರು ಎದುರುಗಡೆ ಹೋಗಿದ್ದಾರೆ. ಎಲ್ಲ ಫ್ಯಾನ್ಸ್ ಬೇಸ್ ಇಚ್ಛೆ ಏನಂತಂದರೆ ದರ್ಶನ್ ರೆಗ್ಯುಲರ್ ಜಾಮೀನಿನಲ್ಲಿ ಬರಲಿ, ಮತ್ತು ಅವರು ಆರೋಗ್ಯದಲ್ಲಿ ಸುಧಾರಣೆ ಮಾಡಿಕೊಂಡು ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಚಿತ್ರವನ್ನು, ದೊಡ್ಡ ಮಟ್ಟದ ಚಿತ್ರವನ್ನು ಕೊಡಲಿ. ಇವತ್ತು ಮೊದಲನೇ ಹಾಗೆ ಅವರಿಗೆ ಚಾರ್ಮ್ ಬರಲಿ ಅಂತ ಹೇಳ್ತಾ ಇದೆ. ಇವತ್ತು ನಾವು ಕಿರಿಕ್ ಕೀರ್ತಿ ಮತ್ತು ಈ ಪ್ರಥಮ್ ಬಂದಂಥ ಗರಡಿಯನ್ನು ನೆನಪಿಸಬೇಕಾಗುತ್ತೆ. ಇವರು ಬಂದಂಥ ಗರಡಿ ಬಿಗ್ ಬಾಸ್ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಇವರು ಇನ್ ಫೇವರ್ ಆಫ್ ಸುದೀಪ್ ಅವರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇವತ್ತು ನಾವು ನೋಡಿದಾಗ ಪ್ರಥಮ್ ಅವರ ಒಂದು ಕರಿಯರ್ ಸ್ಟಾರ್ಟ್ ಆಗಿದ್ದೆ ರಾಘಣ್ಣ ಒಂದು ಫಿಲ್ಮ್, ಪ್ರಥಮ್ ಅವರು ಒಂದು ಆ್ಯಕ್ಟ್ ಮಾಡ್ತಕ್ಕಂಥ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋ ಸಂದರ್ಭದಲ್ಲಿ ಅವತ್ತು ಪುನೀತ್ ಸರು ಸೊ ರಾಘಣ್ಣ ಅವ್ರನ್ನ ಕರ್ಕೊಂಡು ಹೋಗಿ, ರಾಘಣ್ಣನ ಫಿಲ್ಮ್ನಲ್ಲಿ ಯಾರೋ ಆ್ಯಕ್ಟ್ ಮಾಡ್ತಿದ್ರು, ಪ್ರಥಮ್ ಆ್ಯಕ್ಟ್ ಮಾಡ್ತಾಯಿದ್ದ. ಸೊ ಆ ಒಂದು ಸಂದರ್ಭದಲ್ಲಿ ಪುನೀತ್ ಸರ್ ತೋರಿಸಿದ ಪ್ರೀತಿಯನ್ನು ಹೇಳಿದಂಥ ವ್ಯಕ್ತಿ. ಸೊ ಪುನೀತ್ನಂಥ ಮಾಸ್ ಲೀಡರ್ ಸೊ ಇನ್ನೂ ಇಂಡಸ್ಟ್ರಿಗೆ ಕಳೆದುಕೊಂಡ ಸಂದರ್ಭದಲ್ಲಿ ಒಳ್ಳೆಯದಾಗಲಿ, ಕಿರಿಕ್ ಯಾರೂ ಮಾಡ್ಕೋಬಾರ್ದು. ಇವತ್ತು ಪ್ರಥಮ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಯಾರೇ ಆಗಲಿ ಕನ್ನಡ ಇಂಡಸ್ಟ್ರಿಯ ಹೆಸರನ್ನು ಉಳಿಸ್ರಿಪ್ಪ. ಆಮೇಲೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದು, ಒಬ್ಬ ವ್ಯಕ್ತಿಗೆ ಕಪ್ಪು ಚುಕ್ಕಿಯನ್ನು ತರೋದಾಗಲಿ ಮಾಡಬಾರ್ದು ಅಂದಾಗೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಹಲ್ಲೆ ಮಾಡೋದಂಥ ವಿಚಾರಗಳು ಮತ್ತಂದರೆ ಸೊ ಅವ್ರ ಬಗ್ಗೆ ಒಂದು ಕಿರಿಕನ್ನು ಮಾಡ್ತಕ್ಕಂಥ ವಿಚಾರವನ್ನು ಫ್ಯಾನ್ಸ್ಗಳು ಮಾಡಬಾರ್ದು. ಪ್ರಥಮ್ಗೂ ಮಾಡಬಾರ್ದು ಮತ್ತು ದರ್ಶನ್ಗೂ ಮಾಡಬಾರ್ದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ಮತ್ತೊಂದು ವಿಚಾರವನ್ನು ನಿಮ್ಮೆದುರಿಗೆ ಪ್ರಸ್ತಾಪಪಡಿಸುವ ಮುಂದೆ ಬರ್ತೇನೆ. ಬಾಯ್ ಬಾಯ್.